ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಸೆಲೆಬ್ರಿಟಿ ಇನ್ ಸೆಕ್ಸ್ಗೆ ಮತ್ತೆ ಸ್ವಾಗತ. ಒಂದೇ ಒಂದು ಸಲ ನನ್ನ ಜೊತೆ ಮಲಗು, ಎಷ್ಟು ಬೇಕಾದರೂ ಹಣ ನೀಡ್ತೀನಿ, ನನಗೆ ನೀನು ಬೇಕೇ ಬೇಕು ಅಂತ ನಿರ್ದೇಶಕನೊಬ್ಬ ಆ ನಟಿಯ ಬೆನ್ನು ಬಿತ್ತಿದ್ದ. ಚಿತ್ರರಂಗದ ಕಮಿಟ್ಮೆಂಟ್ ರಹಸ್ಯವನ್ನ ಭೇದಿಸಲು ಹೊರಟ ನಮ್ಮ ತಂಡಕ್ಕೆ ನಿಜಕ್ಕೂ ಶಾಕ್ ಆಗಿತ್ತು. ನಮ್ಮ ರಹಸ್ಯ ಕ್ಯಾಮೆರಾದ ಸುಳಿವೇ ಇಲ್ಲದೆ ಆ ನಟಿ ಮುಕ್ತವಾಗಿ ಚಿತ್ರರಂಗದ ಕಮಿಟ್ಮೆಂಟ್ ಕಾಮಕಾಂಡವನ್ನ ಬಯಲು ಮಾಡಿದ್ದು ಹೀಗೆ. ನಯನ ಕೃಷ್ಣ ಕನ್ನಡದ ಡರ್ಟಿ ಪಿಕ್ಚರ್ ಎಂದೇ ನಿರೀಕ್ಷೆ ಹುಟ್ಟಿಸಿರೋ ಕೊಟ್ಲಲ್ಲಪ್ಪೋ ಕೈ ಚಿತ್ರದ ನಾಯಕಿ ಈಗ್ಗೆ ಕೆಲ ತಿಂಗಳ ಹಿಂದೆ ಚಿತ್ರ ನಿರ್ದೇಶಕ ಋಷಿ ಎಂಬಾತ ಜೀವ ಬೆದರಿಕೆ ಹಾಕಿದ್ದಾನೆ ಅಂತ ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ಲು. ಸುವರ್ಣ ನ್ಯೂಸ್ ಮೊಟ್ಟ ಮೊದಲಿಗೆ ಈ ವಿವಾದವನ್ನು ಬಯಲಿಗೆಳೆದಿದೆ. ಕೊಡಬೇಕಾಗಿರೋದು ನಿಜ. 7,80,000 ರೂಪಾಯಿ ಕೊಡಬೇಕು ಅವರಿಗೆ. ಅದು ಸುಳ್ಳು, ಅದೆಲ್ಲ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಆ ಥರ ಅದೆಲ್ಲ ಸುಳ್ಳು ಹೇಳ್ತಾರೆ ಅವರು. ಯಾವುದೇ ಕಾರಣಕ್ಕೂ ನಾವು ಆ್ಯಕ್ಚುಲಿ ನಾವು ಮನೆ ಮೆಂಬರ್ ಥರ ಅವ್ನು ಟ್ರೀಟ್ ಮಾಡಿದ್ದೀವಿ. ಅಂದು ತೀರಾ ಸಂಭಾವಿತನಂತೆ ಮಾತನಾಡಿದ್ದ ನಿರ್ದೇಶಕ ಋಷಿ ನಯನ ಕೃಷ್ಣಳದ್ದೇ ತಪ್ಪು ಅನ್ನುವ ದಾಟಿಯಲ್ಲಿ ಮಾತಾಡಿದ್ದ. ಆದರೆ ಆತ ಎಂಥ ಹೊಲಸು ಅನ್ನೋದು ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಹಿರಂಗವಾಗಿದೆ. ನಯನ ಕೃಷ್ಣಗೆ ಫೋನ್ ಮಾಡಿ ಪರಮ ಕೊಳಕಾಗಿ ಮಾತಾಡಿರೋ ಆಡಿಯೋ ರೆಕಾರ್ಡ್ ನಮಗೆ ಸಿಕ್ಕಿದೆ. ಹಲೋ, ಏನಕ್ಕೆ ನನಗೆ ಫೋನ್ ಮಾಡಿ ಜೀವ ತಿಂತಾ ಇದೆಯಾ? ನಾಳೆ ಸ್ಟೇಷನಿಗೆ ಬಾ ಆಯ್ತಾ? ಫೋನ್ ಮಾಡಬೇಡ ಇವತ್ತು ಪ್ಲೀಸ್. ಆಯ್ತು, ಮಾಡ್ಕೊಡ್ತೀನಿ. ಹೌದು. ಯಾವುದೇ ಅಂಗಡಿ ಬದುಕಬಾರ್ದು, ಆಯ್ತು ಮಾಡ್ತೀನಿ. ನಾನು 60,000 ಕೊಟ್ಟು ಮಾತ್ರ ಬರ್ತೀಯಾ? ಎಷ್ಟು ಕೊಟ್ಟರೆ ಮಲಗ್ತೀಯಾ? ಆಯ್ತು, ನಾನೇ ಒಳಗಡೆ ಹೋಗ್ತೀನಿ, ನೀನೇ ಹೊರಗಡೆ ಚೆನ್ನಾಗಿರು ಬಾ. ನನ್ನ ಲೈಫ್ ಹಾಳು ಮಾಡಕ್ ಬಂದ್ರೆ ಪರಮ ಕೊಳಕ ಕೂಡ ಕೇಳಲು ಅಸಹ್ಯ ಪಡುವ ರೀತಿಯಲ್ಲಿ ಮಾತಾಡಿರುವ ಋಷಿ ಏನೆಲ್ಲ ಕಾಟ ಕೊಡ್ತಾನೆ ಅನ್ನೋದನ್ನ ಚಾಚೂ ತಪ್ಪದೆ ಹೇಳಿದ ನಯನ ಕೃಷ್ಣ ಸಿನಿಮಾ ಲೋಕದ ತೆರೆಯ ಹಿಂದಿನ ಕರ್ಮಕಾಂಡವನ್ನ ಬಹಿರಂಗಪಡಿಸಿದ್ದು ಹೀಗೆ. ಇಷ್ಟೆಲ್ಲ ಇದ್ದಾಗ ಬರಲೇಬೇಕು, ನಾನು ಸಾಧನೆ ಮಾಡ್ತೀನಿ. ನಾನು ಇವ್ರನ್ನೆಲ್ಲ ಎದುರ್ಕೊಂಡು ನಾನು ಓಡೋಗಲ್ಲ. ನಾನು ಹೇಳ್ಬಿಟ್ಟಿದ್ದೀನಿ ಅವನಿಗೆ, ನಾನು ರೋಡಲ್ಲಿ ನಿಂತು ಜಗಳಾಡಕ್ಕೂ ಸೈ, ನಿನಗೆ ಮಾಡಕ್ಕೂ ಸೈ, ಜೈಲಿಗೆ ಹೋಗಕ್ಕೂ ಸೈ, ಎಲ್ಲದಕ್ಕೂ ರೆಡಿ. ನಾನು ನಿನಗೆ ಕಾಂಪ್ರಮೈಸ್ ಆಗಲ್ಲ, ನಾನು ಹತ್ರ ಬರಲ್ಲ. ನಾನು ಬೇಕಾದ್ರೆ ಸುಸೈಡ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಧನುಷ್ಗೂ ಹೇಳ್ಬಿಟ್ಟಿದ್ದೀನಿ, ನೀನು ಏನೇ ಮಾಡಿದ್ರು ಧನುಷ್ ನನಗೆ ಆ ಥರ ಆಗಲ್ಲ, ಓಕೆನಾ? ನೀನೇನೇ ನಿನ್ ಡೈರೆಕ್ಟ್ ಬೇಕಾದ್ರೆ ನಿನ್ಗೆ ಆ ಥರ ಹೋಗೋ ಹುಡುಗಿರ್ತಾರೆ, ಅವ್ರನ್ನ ಕರ್ಕೊಂಡ್ಬಿಡು. ಕೊಟ್ಲಲ್ಲಪ್ಪೋ ಕೈ ಚಿತ್ರದ ನಿರ್ದೇಶಕ ಋಷಿ ಹಾಗೂ ನಾಯಕ ನಟ ಧನುಷ್ ತಿಪ್ಪರ್ಲಾಗ ಹಾಕಿದ್ರು ನಾನು ಕಮಿಟ್ ಆಗಲ್ಲ, ಬೇಕಾದ್ರೆ ಸೂಸೈಡ್ ಮಾಡ್ಕೋತೀನಿ ಅನ್ನುವ ನಯನ ಕೃಷ್ಣ ರೋಡಲ್ಲಿ ನಿಂತು ಜಗಳ ಆಡೋಕೋ ಸೈ ಅಂತ ಆಕ್ರೋಶದಿಂದ ಮಾತಾಡ್ತಾಳೆ. ಕಮಿಟ್ ಆಗೋಕೆ ಅಂತಾನೆ ಬೇಕಾದಷ್ಟು ಹುಡುಗಿರು ಸಿಗ್ತಾರೆ, ಅವ್ರನ್ನ ಕರ್ಕೊಂಡು ಹೋಗಿ ಅಂತ ಸವಾಲು ಹಾಕ್ತಾಳೆ. ಏನಂತೀರಮ್ಮ ಹಿಂಗೆಲ್ಲ ನಿಮ್ಮ ಮಗಳ ಸಮಸ್ಯೆ? ಅವ್ನು ಹೇಳ್ತಾನೆ, ನನ್ನ ಮೊಬೈಲಿಗೂ ಫೋನ್ ಮಾಡ್ತಾನೆ, ನಿನ್ನ ಮಗಳನ್ನ ಕಳಿಸ್ಕೊಡು, 50,000 ಕೊಡ್ತೀವಿ, ಲಕ್ಷ ಕಟ್ಲಿ ದುಡ್ಡು ಕೊಟ್ಟು ಅವನ ಹತ್ರ ಬಯಸ್ಕೋಬೇಕು. ಏನು ಹೊಟ್ಟೆ ಪಡಿಗೆ ಒಂದು ಪಿಕ್ಚರು ಸೀರಿಯಲು ಅದೋ ಇದೋ ಮಾಡ್ತಾಳೆ. ಕಷ್ಟಪಟ್ಟು ಸಾಕಿದ್ದೀನಿ, ಓದಿಸಿದ್ದೀನಿ. ಇವನ ಹತ್ರ ದುಡ್ಡು ಕೊಟ್ಟು ನನ್ನ ಮಗಳಿಗೆ ಬೈತಾನೆ, ನಿನ್ನ ಮಗಳನ್ನ ಕಳ್ಸ ನಮ್ಮ ಮನೆ ಹತ್ರ ಬೈಂದ, ರಾತ್ರಿ ಬರ್ತೀನಿ ನಿನ್ನ ಜೊತೆಗೂ ಮಲ್ಕೊತೀನಿ ಅಂತ. ಮುಂದೆ ಮದುವೆ ಬೇರೆ ಆಗಬೇಕು, ಮುಂದೆಲ್ಲ ಮದುವೆ ಆಗ್ಬೇಕು. ಮಗಳ ಗಂಡ ಇದ್ದಾಗ ಹಿಂಗೆ ಬೈದ್ರೆ ಯಾರಾದ್ರು ಸುಮ್ಮನೆ ಇರ್ತಾರೆ? ನಾನು ಬಿಟ್ಟು ಹೋಗಲ್ಲ. ನಾನು ಎಲ್ಲೆಲ್ಲೂ ನೋಡಲಿಲ್ಲ ಇಂಥವ್ರು. ನಾವು ಯಾವ ಕಡೆ ಎಲ್ಲ ಕಡೆ ಹೋಗಿದ್ದೀವಿ, ಕರ್ಕೊಂಡು ಹೋಗಿದ್ದಾಳೆ. ಈ ಥರ ಎಲ್ಲ ಬೈತಾನಲ್ಲ ಅವನದ್ದು, ಅದು ಮಕ್ಕ ತಕ್ಕ ತಿರ್ಗಬೇಕಾ ಬೇಡ? ನಿರ್ದೇಶಕ ಋಷಿ ಅದೆಷ್ಟು ಹದ್ದು ಮೀರಿ ಮಾತಾಡ್ತಾನೆ ಅನ್ನೋದಕ್ಕೆ ಆಡಿಯೋ ರೆಕಾರ್ಡ್ ಸಾಕ್ಷ್ಯ ಒದಗಿಸುತ್ತೆ. ಒಂದು ಹಂತದಲ್ಲಿ ಆತ ನಯನ ಕೃಷ್ಣಳ ತಾಯಿ ಜೊತೆ ಮಲಗ್ತೀನಿ ಅಂತ ಆವಾಜ್ ಹಾಕಿದ್ದಂತೆ. ಚಿಕ್ಕ ವಯಸ್ಸಿನಲ್ಲೇ ಗಂಡನನ್ನು ಕಳೆದುಕೊಂಡಿರುವ ನಯನ ಕೃಷ್ಣಳ ತಾಯಿ ಕಷ್ಟಪಟ್ಟು ಮಗಳನ್ನ ಓದಿಸಿ ಬೆಳೆಸಿದ್ದಾರೆ. ಮಗಳು ದೊಡ್ಡ ನಟಿಯಾಗಿ ಹೆಸರು ಮಾಡಬೇಕು, ಮರ್ಯಾದೆಯಿಂದ ಬದುಕಬೇಕು, ಅವಳಿಗೂ ಮದುವೆ ಮಾಡಬೇಕು. ಆದರೆ ಈ ನಿರ್ದೇಶಕ ಇವಕ್ಕೆಲ್ಲ ಅವಕಾಶ ಕೊಡೋದಿಲ್ಲ. ಮರ್ಯಾದೆಯಿಂದ ಜೀವನ ನಡೆಸೋದೇ ಕಷ್ಟ ಅಂತಾರೆ.
ದುಡ್ಡು ಏನು 30,000 ಏನಂತ ಹೇಳಿದ್ರು? ನಾನು 30,000 ರೂಪಾಯಿ ಕೊಡ್ತೀನಿ, ನಿಮ್ಗೆ ಎಷ್ಟು ಚಾರ್ಜ್ ಮಾಡ್ತೀನಿ 1 ಅವರ್ಗೆ? ಎಷ್ಟು ಚಾರ್ಜ್ ಮಾಡ್ತೀನಿ ಹೇಳು? 50,000 ರೂಪಾಯಿ ಬೇಕಾದ್ರು ನಾನು ಕೊಡ್ತೀನಿ, ನನ್ನ ಜೊತೆ ಬಂದು ನಮ್ಗೆ ಒಂದ್ಸತಿ ಮಾಡ್ಬೇಕು, ಈ ಥರ ಎಲ್ಲ ಮಾತಾಡ್ತಾರೆ. ಯಾವ ರೀತಿ ಇದೆ ಹೇಳಿ? ಮನೆ ಅನ್ಯಾಯ ಮಾತ್ರ. ನನ್ನ ಹತ್ರ ಕುಕ್ಕಟ್ಟು ಹೊಳ್ತಾಳೆ, ಹಿಂಗೆ ಬೈತಾನೆ ನೋಡಮ್ಮ, ರಾತ್ರಿ ಯೋಸಿ ಅಮ್ಮ ಫೋನ್ ಮಾಡ್ತಾನೆ ನೋಡ, ಹಿಂಗತಿ ಬಂದು ಮಾಡ್ಕೋತೀನಿ. ನಿನ್ನ ಮಗಳಿದ್ದೀರೆ ನನಗೆ 30,000 ಕೊಡ್ತೀನಿ, ನನ್ನ ಜೊತೆ ಬಂದು ಮಲಗು, ಬೇಕಾದ್ರೆ ಗಂಟೆಗೆ 50,000 ಕೊಡ್ತೀನಿ, ನನಗೆ ನೀನು ಬೇಕು ಅಂತ ಹಾವಳಿ ಇಡುವ ನಿರ್ದೇಶಕ ಋಷಿ ನಿನ್ನ ನೆಮ್ಮದಿಯಾಗಿರಲು ಮಾತ್ರ ಬಿಡಲ್ಲ ಅಂತಾನಂತೆ. ಒಂದು ವೇಳೆ ಆಸಿಡ್ ಹಾಕಿದ್ರೆ ಏನ್ ಗತಿ, ಹೊರಗೆ ಹೋಗಲು ಭಯ ಆಗುತ್ತೆ ಅಂತ ಕಣ್ಣೀರು ಹಾಕುತ್ತಾಳೆ. ಸಾಕಷ್ಟು ವರ್ಷಗಳಿಂದ ಚಿತ್ರರಂಗದ ಹಲವಾರು ಮಗ್ಗಲುಗಳನ್ನು ಕಂಡಿರುವ ಅನೇಕ ನಟಿಯರು ಒಂದಲ್ಲ ಒಂದು ರೀತಿಯಿಂದ ಶೋಷಣೆಗೆ ಒಳಗಾಗಿದ್ದಾರೆ. ಅದಕ್ಕೆ ಬಾಲಿವುಡ್, ಕಾಲಿವುಡ್, ಸ್ಯಾಂಡಲ್ವುಡ್ ಯಾವುದೂ ಹೊರತಾಗಿಲ್ಲ. ವಿಪರ್ಯಾಸವೆಂದ್ರೆ ಪ್ರತಿನಿತ್ಯ 100 ಹೆಣ್ಣು ಮಕ್ಕಳು ತಾವು ನಟಿಯರಾಗಬೇಕು ಅಂತ ಚಿತ್ರರಂಗದ ಕದ ತಟ್ಟುತ್ತಿದ್ದಾರೆ. ಅವರಲ್ಲಿ ಅದೆಷ್ಟು ಜನರಿಗೆ ಅವಕಾಶ ಸಿಗುತ್ತೋ, ಅವರಲ್ಲಿ ಅದೆಷ್ಟು ಮಂದಿ ಕಮಿಟ್ ಆಗ್ತಾರೋ ಆ ದೇವರಿಗೇ ಗೊತ್ತು. ಇದು ಮಾಯಾ ಬಜಾರ್. ಇಲ್ಲಿಗೆ ಬರುವಾಗ ಹುಷಾರು ಅಂತ ಸಿನಿಮಾ ಹುಚ್ಚು ಹತ್ತಿಸ್ಕೊಂಡ ಅಕ್ಕ ತಂಗಿಯರಿಗೆ ನಮ್ಮ ಕಿವಿ ಮಾತು. ಚಿಂತನ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ನೋಡಿದ್ರಲ್ಲ, ಚಿತ್ರರಂಗ ಅನ್ನೋ ಕಮಿಟ್ಮೆಂಟ್ ಕಾಮಕಾಂಡದಲ್ಲಿ ಸಿಕ್ಕಿಬಿದ್ದು ನರಳುವ ನಟಿಯರ ಕಥೆಯನ್ನ. ಇನ್ನಾದರೂ ಸಿನಿಮಾ ಪ್ರಪಂಚಕ್ಕೆ ಎಂಟ್ರಿ ಕೊಡೋ ಮುನ್ನ 100 ಸಲ ಯೋಚನೆ ಮಾಡಿ, ಎಚ್ಚರದಿಂದ ಹೆಜ್ಜೆ ಇಡಿ. ಇಲ್ಲದೇ ಇದ್ರೆ ಕಮಿಟ್ಮೆಂಟ್ ಅನ್ನೋ ಭೂತ ನಿಮ್ಮನ್ನು ಕಾಡದೆ ಬಿಡೋದಿಲ್ಲ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7. ಇದು ಮಾಯ ಬಜಾರು, ಕುಣಿವಾಗ ಹುಷಾರು, ಹುಷಾರ್ 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 ಸಾರ್. ಇದು ಚೋರ ಬಜಾರು, ಬಾಯ್ ಬಿಟ್ರೆ ಪುಕಾರು, ಹುಷಾರ್ 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 ಸಾರ್. ನಾವಿಲ್ಲಿ ಸೇರೋ ವಿಚಾರ